ಸಹಜವಾಗಿಯೇ ಒಳಗಡೆ ಟೆನ್ಷನ್ ಇರುತ್ತೆ, ಹೊರಗಡೆ ಸಾಕಷ್ಟು ಜನ ಕೂಡ ನೆರೆದಿದ್ರು. ಆ ಸಂದರ್ಭದಲ್ಲಿ ನಗುನಗುತ್ತಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮಾಡಿರೋದು ತಪ್ಪಾ ಇಲ್ವಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಹಾಗಂತ ಒಳಗಡೆ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಆದರೆ ಅದೆಲ್ಲೂ ಕೂಡ ದರ್ಶನ್ ತೋರಿಸ್ಕೊಳ್ತಾ ಇಲ್ಲ. ಕೋರ್ಟ್ ಹಾಲ್ಗೆ ಅವರು ನಗುನಗುತ್ತಲೇ ಎಂಟ್ರಿ ಕೊಟ್ಟಿದ್ದಾರೆ. ಹಣೆಗೆ ಕುಂಕುಮ ಇಟ್ಕೊಂಡು ದರ್ಶನ್ ಬಂದಿದ್ದಾರೆ. ಬ್ಲ್ಯಾಕ್ ಕಲರ್ ಚೂಡಿದಾರ್ ಧರಿಸಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ. ಸಹಜವಾಗಿಯೇ ಟೆನ್ಷನ್ ಇರುತ್ತೆ, ಏನಾಗತ್ತೆ ಏನು ಅಂತ ಹೇಳಿ. ಒಂದು ಕಡೆ ಟೆನ್ಷನ್, ಮತ್ತೊಂದು ಕಡೆ ಅಭಿಮಾನಿಗಳು ಹೊರಗಡೆ ನಿಂತಿರ್ತಾರೆ, ಅವರು ಸಹಜವಾಗಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿಯೇ ದರ್ಶನ್ ಅವರು ನಗನಗತ್ತಲೇ ಅವರು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಪೊಲೀಸ್ ಅಧಿಕಾರಿಗಳ ಜೊತೆ ಅವ್ರು ನಗ್ನಗ್ತಾನೆ ಮಾತಾಡಿಕೊಂಡು ಬರ್ತಾ ಇದ್ದಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗಬಹುದು. ಟೆನ್ಷನ್ ಯಾರಿಗಿರಲ್ಲ. 17 ಜನ ಆರೋಪಿಗಳಿಗೂ ಕೂಡ ಒಂದೊಂದು ರೀತಿಯಾದಂತಹ ಟೆನ್ಷನ್ಸ್ ಹೆಚ್ಚಾಗ್ತಲೇ ಇದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಕಠಿಣಾತಿ ಕಠಿಣ ನಿಯಮಗಳನ್ನು ಜೈಲಾಧಿಕಾರಿಗಳು ಪಾಲನೆ ಮಾಡ್ತಾ ಇದ್ದಾರೆ. ವಕೀಲರಿಂದ ತುಂಬಿ ಹೋಗಿರುವಂತಹ 57ನೇ CCH ಕೋರ್ಟ್ ಕಳೆದ ಆಗಸ್ಟ್ನಿಂದ ಸೆಂಟ್ರಲ್ ಜೈಲ್ ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗತ್ತೆ. ಕೋರ್ಟ್ ಹಾಲ್ ಒಳಗೆ ಡಿ ಗ್ಯಾಂಗ್ ಅನ್ನ ಕರೆದೊಯ್ದಿದ್ದಾರೆ ಪೊಲೀಸ್ನವರು. ಬಂದೋಬಸ್ತ್ಗಾಗಿ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ರವರ ಫೋಟೋವನ್ನು ಗಮನಿಸಬಹುದು. ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ದೃಶ್ಯದಲ್ಲಿ ದರ್ಶನ್ ಇದ್ದಾರೆ. ಅದರಲ್ಲಿ ಅವರು ಹಣೆಗೆ ತಿಲಕ ಇಟ್ಟಿರೋದನ್ನು, ಅಂದರೆ ಕುಂಕುಮವನ್ನು ಇಟ್ಟಿರೋದನ್ನು ಗಮನಿಸಬಹುದು. ಅವರನ್ನು ಈ ಒಂದು ಕೋರ್ಟ್ ಹಾಲ್ಗೆ ಕರೆತರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಹಜವಾಗಿಯೇ ಬೇರೆ ಬೇರೆ ಪ್ರಕರಣಗಳು ವಿಚಾರಣೆಗಳು ನಡೀತಾನೆ ಇರುತ್ತೆ ಕೋರ್ಟ್ನಲ್ಲಿ. ಆಗ ಇಷ್ಟೊಂದು ಜನ ಇರೋದಿಲ್ಲ, ಯಾರೂ ಕೂಡ ಈ ಲಾಯರ್ಸ್ಗಳು ಕೂಡ ಇರೋದಿಲ್ಲ. ಇವತ್ತು ದರ್ಶನ್ ಅವರ ಕೇಸ್ ಇರುವಂತಹ ಹಿನ್ನೆಲೆ, ಖುದ್ದು ಹಾಜರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಕೆಲವ್ರಿಗೆ ದರ್ಶನ್ ನೋಡಬೇಕು ಅನ್ನುವಂತಹ ಒಂದು ಆತುರತೆ ಅವರಲ್ಲಿ ಕಾಡ್ತಾ ಇದೆ. ಹೇಗಿದ್ದಾರೆ ದರ್ಶನ್, ಹೇಗಿದ್ದಾರೆ? 70ರಿಂದ 80 ದಿನದವರೆಗೂ ಕೂಡ ಅವರು ಒಂದೇ ಕೋಣೆಯಲ್ಲಿ ಇದ್ದರು. ಇಷ್ಟು ದಿನಗಳ ಕಾಲ ಅವರು ಒಂದೇ ಕೋಣೆಯಲ್ಲಿ ಅವರ ಇಡೀ ಹಿಸ್ಟ್ರಿಲೇ ಇರಲಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಹೇಗಿರ್ತಾರೆ ದರ್ಶನ್ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ವಕೀಲರಿಂದ ತುಂಬಿ ತುಳುಕ್ತಾ ಇದೆ CCH ಕೋರ್ಟ್. ಕಳೆದ ಆಗಸ್ಟ್ನಿಂದ ಸೆಂಟ್ರಲ್ ಜೈಲ್ನನ್ನು ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಇನ್ನೇನು ಕೆಲವೇ ಕ್ಷಣಗಳು ವಿಚಾರಣೆ ಆರಂಭ ಆಗುತ್ತೆ. ಚಾರ್ಜ್ ಫ್ರೇಮ್ ಸಲ್ಲಿಕೆ ಆಗುತ್ತೆ. ಏನಾಗತ್ತೆ ಅನ್ನೋದು ಒಂದು ಕಡೆ ಆತಂಕ ಅವರ ಮನಸ್ಸಲ್ಲೂ ಕೂಡ ಇದೆ, ಟೆನ್ಷನ್ ಕೂಡ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರನ್ನು ಕೂಡ ಕರೆತರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬ್ಲ್ಯಾಕ್ ಆರ್ ಬ್ಲೂ ಕಲರ್ ಅನ್ಸುತ್ತೆ ಅವರು ಹಾಕಿರುವಂತಹ ಬಟ್ಟೆ. ಬರ್ತಾ ಇದ್ದಾರೆ, ಅವರು ಕೂಡ ಕೂಲ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಟೆನ್ಷನ್ ಒಳಗಿದ್ದೇ ಇರುತ್ತೆ, ಬಟ್ ಆದರೆ ದರ್ಶನ್ ಅವರು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಆರಾಮಾಗಿ ಕೂಲ್ ಆಗಿದ್ದಾರೆ. ಎಲ್ಲವನ್ನೂ ಕೂಡ ಫೇಸ್ ಮಾಡಲೇಬೇಕು. ಮಾಡಿರೋದು ತಪ್ಪೋ ಇಲ್ವೋ ಕೋರ್ಟ್ ಅದೆಲ್ಲವನ್ನ ಕೂಡ ಡಿಸೈಡ್ ಮಾಡುತ್ತೆ. ಆರೋಪಿನೋ ಅಪರಾಧಿನೋ ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನಡೆಸಿ ಚಾರ್ಜ್ ಫ್ರೇಮ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು, ಹೇಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದು ಯಾವ ರೀತಿಯಾಗಿ ಶೆಡ್ನಲ್ಲಿ ಕೂಡ್ ಹಾಕಿ ಯಾವ ರೀತಿಯಾಗಿ ಆತನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟರೋ, ಅದಾದ ನಂತರ 4 ಜನ ತಪ್ಪನ್ನು ಒಪ್ಪಿಕೊಂಡು ಶರಣಾಗತಿಯಾದರು. ಆದರೆ ಒಂದಷ್ಟು ಅನುಮಾನಗಳು ಕೂಡ ಬಂದಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಿದಂತಹ ACP ಚಂದನ್ ಅವರಿಗೆ ಒಂದಷ್ಟು ಅನುಮಾನಗಳು ಬರುತ್ತೆ. ಆಗ ಎಲ್ಲ ಪ್ರಕರಣದ ಹಿಂದೆ ಇದ್ದಂತಹ ಪ್ರತಿಯೊಬ್ಬರ ಕೈವಾಡ ಎಂಥದ್ದು ಅಂತ ಹೇಳಿ ಬಯಲಿಗೆಳ್ತಾರೆ. ಅದಾದ ನಂತರ ಇವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ದರ್ಶನ್ ಅವರು ಹೊರಗಡೆ ಪರಪ್ಪನ ಅಗ್ರಹಾರ ಜೈಲಿನ ಲಾನ್ನಲ್ಲಿ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು
ಸಿಗರೇಟ್ ಸೇದೋದು, ಕಾಫಿ ಮಗ್ ಇಟ್ಕೊಂಡು, ಇದೆಲ್ಲವೂ ಕೂಡ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಯಿತು. ಮತ್ತು ಜೈಲಿನ ಒಳಗಡೆ ಅವರು ಹಾಸಿಗೆ ದಿಂಬು ಎಲ್ಲವೂ ಕೂಡ ಸ್ಪೆಷಲಿಟೀಸ್ ಕೊಟ್ಟಿತ್ತು. ಸೊ ಅದಾದ ನಂತರ ವಿಡಿಯೋ ಕಾಲ್ ಮುಖಾಂತರ ಮಾತುಕತೆಯನ್ನು ಕೂಡ ನಡೆಸಿದಂತಹ ವಿಡಿಯೋಗಳು ಕೂಡ ವೈರಲ್ ಆದವು. ಅದಾದ ನಂತರ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸಗಳಾಯಿತು. ಬಳ್ಳಾರಿ ಜೈಲಿನಲ್ಲಿ ಕಠಿಣಾತಿ ಕಠಿಣ ನಿಯಮಗಳನ್ನು ಕೂಡ ತೆಗೆದುಕೊಂಡು ಬರಲಾಯಿತು. ಅಲ್ಲಿಂದನೂ ಕೂಡ ಅವರು ಬಹಳ ನೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ಬ್ಯಾಕ್ ಪೇನು, ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಹೊರಗಡೆ ಬಂದರು ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದು ಮತ್ತು ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳದೆ ಇದ್ದಿದ್ದು, ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸಗಳಾಯಿತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತು. ಸುಪ್ರೀಂ ಕೋರ್ಟ್ನ ಕೆಂಗಣಿಗೆ ಗುರಿಯಾದರು. ಈಗ ಇವತ್ತು ಚಾರ್ಜ್ ಫ್ರೇಮ್ ಸಲ್ಲಿಕೆಯಾಗ್ತಾ ಇದೆ. ಚಾರ್ಜ್ ಫ್ರೇಮ್ ಸಲ್ಲಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ 17 ಆರೋಪಿಗಳು ಖುದ್ದು ಹಾಜರಾಗಿರಬೇಕು ಅಂತ ಕೂಡ ಹೇಳಲಾಗಿತ್ತು. ಅದರಂತೆಯೇ ಈಗ 7 ಜನ ಆರೋಪಿಗಳನ್ನು ಕರೆದುಕೊಂಡು ಬರಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆದ ನಂತರ ಏನಾಗತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದೆ. ವಕೀಲರಿಂದ ತುಂಬಿ ಹೋಗಿದೆ 57ನೇ CCH ಕೋರ್ಟ್. ಪ್ರತಿಯೊಬ್ಬರು ವಕೀಲರು ಕೂಡ ಇದ್ದಾರೆ ಅಲ್ಲಿ. ಬೇರೆ ಬೇರೆ ಕೇಸ್ನ ವಕೀಲರು ಕೂಡ ಅಲ್ಲೇ ಇದ್ದಾರೆ. ದರ್ಶನನ್ನ ನೋಡಬೇಕು ಅನ್ನುವಂತಹ ಕಾತುರ ಅಭಿಮಾನಿಗಳು ಹೊರಗಡೆ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರು ಹಿನ್ನೆಲೆಯಲ್ಲಿ ಪವಿತ್ರ ಗೌಡರನ್ನ ನೋಡೋದಕ್ಕೆ ತಾಯಿ ಮತ್ತು ಮಗಳು ಕೂಡ ಬಂದಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಮಗಳು ಋಷಿಗೌಡ ಕೂಡ ಬಂದಿದ್ದಾರೆ. ತನ್ನ ತಾಯಿಯನ್ನ ನೋಡೋದಕ್ಕೆ ಋಷಿಗೌಡ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಖುದ್ದು ಭೇಟಿಯಾಗ್ತಾ ಇದ್ದಾರೆ. ಕಳೆದ ಆಗಸ್ಟ್ನಲ್ಲಿ ಜೈಲು ಸೇರಿದ್ದಂತಹ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಾಯಿಯನ್ನ ನೋಡಬೇಕು ಅಂತ ಹೇಳಿ ಖುಷಿಗೌಡ ಮಗಳು ಮತ್ತು ಅವರ ಪವಿತ್ರ ಗೌಡ ಅವರ ತಾಯಿ ಕೂಡ ಬಂದಿದ್ದಾರೆ. ಯಾಕೆಂತಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರಲಿಲ್ಲ ಖುಷಿಗೌಡ ಅವರು. ಸೊ ಹಾಗಾಗಿ ತಾಯಿಯನ್ನು ಇವತ್ತಾದರೂ ನೋಡಬಹುದಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ನ ಬಳಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ 80ರಿಂದ 81 ದಿನಗಳಾಗಿತ್ತು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿ. ತಾಯಿಯನ್ನು ನೋಡಬೇಕು ಅನ್ನುವಂತಹ ಒಂದು ಕಡೆ ಅವರ ಆಸೆ ಈಡೇರಿದೆ.